ತಾಯಿ ಭಾರತಿ ಬ್ರಿಟಿಷರ ದಾಸ್ಯದಿಂದ ಮುಕ್ತಗೊಂಡಂತಹ ದಿನ, ಸಹಜವಾಗಿ ಹೆಮ್ಮೆಯ ದಿನ. ಇನ್ನೊಂದು ಕಡೆಗೆ ಕೆಂಪು ಕೋಟೆಯ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡುವಂತಹ ಧ್ವಜಾರೋಹಣಕ್ಕಾಗಿ ಇಡೀ ರಾಷ್ಟ್ರ ಕಾದು ಕೂತಿದೆ. ಅದರಲ್ಲೂ ಕೂಡ ಅವರ ಭಾಷಣ ಯಾವ ರೀತಿ ಇರುತ್ತೆ, ಎಷ್ಟು ನಿಮಿಷಗಳ ಕಾಲ ಇರುತ್ತೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇದೆ. ಕೆಂಪು ಕೋಟೆಯ ಸುತ್ತಮುತ್ತ ಕೂಡ ಈಗಾಗಲೇ ಪೊಲೀಸರು ಹಾಗೂ ಭದ್ರತಾ ಸಿಬ್ಬಂದಿಗಳ ಅಭೇದ್ಯ ಕೋಟೆಯಾಗಿ ಕೂಡ ಬದಲಾಗಿದೆ. ಹಾಗಾದ್ರೆ ಕೆಂಪು ಕೋಟೆಗೆ ಸಂಬಂಧಪಟ್ಟಂತಹ ಇರುವಂತಹ ಡೀಟೇಲ್ಸ್ ಏನು, ಜೊತೆಗೆ ಧ್ವಜಾರೋಹಣಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ, ಸರಿಯಾಗಿ 7:30 ಸುಮಾರಿಗೆ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರುತ್ತೆ. ದೇಶದಾದ್ಯಂತ 78ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ದೆಹಲಿಯ ಕೆಂಪು ಕೋಟೆಯಲ್ಲಿ ಧ್ವಜಾರೋಹಣಕ್ಕೆ ಕ್ಷಣಗಣನೆ ಶುರುವಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಐತಿಹಾಸಿಕ ದಾಖಲೆಯನ್ನ ಕೂಡ 11ನೇ ಬಾರಿಗೆ ಸತತವಾಗಿ ಧ್ವಜಾರೋಹಣವನ್ನ ನೆರವೇರಿಸುವುದರ ಮೂಲಕ ಮಾಡ್ತಾ ಇದ್ದಾರೆ. ಮಧುವಣಗಿತ್ತಿಯಂತೆ ಕೆಂಪು ಕೋಟೆ ಸಿಂಗಾರಗೊಂಡಿದೆ. ಕೆಂಪು ಕೋಟೆ ಅಂತ ಹೇಳಿದ್ರೆ ನಮ್ಮ ಭಾರತದ ವೈಭವದ ಪ್ರತೀಕ. ಅದು ರಾಷ್ಟ್ರ ರಾಜಧಾನಿ ಸುತ್ತಮುತ್ತ ಎಸ್ಪಿಜಿ ಹದ್ದಿನ ಕಣ್ಣನ್ನ ಇಟ್ಟಿದೆ. ಕಾರಣ, ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು. ಉಗ್ರರ ಕರಿನೆರಳು ಪ್ರತಿ ಸಲ ಕೂಡ ಈ ಧ್ವಜಾರೋಹಣದ ಸಂದರ್ಭದಲ್ಲಿ ಇದ್ದೇ ಇರುತ್ತೆ. ಸೊ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಹಾಗೂ ಭದ್ರತಾ ಸಿಬ್ಬಂದಿಗಳ ಅಭೇದ್ಯ ಕೋಟೆಯಾಗಿ ದೆಹಲಿ ಬದಲಾಗಿದೆ. ಹೆಜ್ಜೆ ಹೆಜ್ಜೆಗೂ ಕೂಡ ದಶ ದಿಕ್ಕುಗಳಲ್ಲೂ ಕೂಡ ಭಾರತಾಂಬೆಯ ಸ್ಮರಣೆ ಜೇಂಕರಿಸ್ತಾ ಇದೆ. ಸೊ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗೂ ಆಸ್ಪದ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಸಕಲ ಸಿದ್ಧತೆಯನ್ನ ಕಳೆದ ಒಂದೂವರೆ ತಿಂಗಳಿಂದ ಕೂಡ ಮಾಡಲಾಗ್ತಾ ಇದೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಆಡುವಂತಹ ಭಾಷಣ ಇದೆಯಲ್ಲ, ಅದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಕಾರಣ, 2047ರ ಪರಿಕಲ್ಪನೆಯನ್ನ ಕಟ್ಟಿಕೊಡುವಂತಹ ಕೆಲಸವನ್ನ ಮತ್ತೊಮ್ಮೆ ಮಾಡ್ತಾರೆ. ಹಾಗಾದ್ರೆ ದೇಶದ ಕನಸು, ದೇಶದ ಬದ್ಧತೆ, ದೇಶದ ಐಕ್ಯತೆ, ಸಮಗ್ರತೆ ವಿಚಾರವಾಗಿ ಇಡೀ ದೇಶದ ಜನರಿಗೆ ಕೊಡುವಂತಹ ಸಂದೇಶಕ್ಕೆ ಕ್ಷಣಗಣನೆ ಶುರುವಾಗ್ತಾ ಇದೆ. 11ನೇ ಬಾರಿಗೆ ನರೇಂದ್ರ ಮೋದಿ ಅವರು ಧ್ವಜಾರೋಹಣ ನೆರವೇರಿಸಿದ ಬಳಿಕ ಭಾಷಣ ಮಾಡಲಿಕ್ಕಿದ್ದಾರೆ. ಹಾಗಾದ್ರೆ ಟೈಮ್ ಲೈನ್ ಒಂದ್ಸಲ ನೋಡ್ಬಿಡೋಣ. ಬೆಳಗ್ಗೆ 6:50ರಿಂದಲೇ ಕೆಂಪು ಕೋಟೆಯಲ್ಲಿ ಕಾರ್ಯಕ್ರಮಗಳನ್ನ ಶುರು ಮಾಡಲಾಗುತ್ತೆ. ಅಸಂಖ್ಯಾತ ಜನ ಈ ದೇಶದ ಸ್ವರಾಜ್ಯಕ್ಕೋಸ್ಕರ ಪ್ರಾಣ ಕೊಟ್ರಲ್ಲ, ಅವರನ್ನೆಲ್ಲ ನೆನೆಯುವಂತಹ ಕೆಲಸ ಆಗ್ತಾ ಹೋಗುತ್ತೆ. 6:55ಕ್ಕೆ ಕೆಂಪು ಕೋಟೆಗೆ ಕೇಂದ್ರ ಸಚಿವರ ತಂಡ ಆಗಮಿಸಲಿದೆ ಅನ್ನೋದರ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ರಕ್ಷಣಾ ಕಾರ್ಯದರ್ಶಿಗಳು ಕೂಡ ಕೆಂಪು ಕೋಟೆಗೆ ಆಗಮಿಸ್ತಾರೆ. ನಂತರ 6:57ರಿಂದ 6:59ರ ನಡುವೆ 3 ಸೇನೆಯ ಮುಖ್ಯಸ್ಥರು ಕೂಡ ಆಗಮಿಸಲಿಕ್ಕಿದ್ದಾರೆ. 7 ಗಂಟೆಗೆ ರಕ್ಷಣಾ ಪಡೆಗಳ ಮುಖ್ಯಸ್ಥ CDS ಅವರ ಆಗಮನ ಕೂಡ ಆಗುತ್ತೆ. 7:08 ರಕ್ಷಣಾ ಖಾತೆಯ ರಾಜ್ಯ ಸಚಿವರು ಕೂಡ ಎಂಟ್ರಿ ಕೊಡ್ತಾರೆ. ಇನ್ನು 7:09 ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಆಗಮನ ಆದರೆ 7:17 ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗುತ್ತೆ. 7:19 ಪ್ರಧಾನಿಗೆ ಗಾರ್ಡ್ ಆಫ್ ಆನರ್ ಮೂಲಕ ಗೌರವವನ್ನ ಸಲ್ಲಿಸಲಾಗುತ್ತೆ. ನೋಡಿ, ಸಾಮಾನ್ಯವಾಗಿ ಸ್ವತಂತ್ರೋತ್ಸವದ ದಿನ ಅಂತ ಹೇಳಿದ್ರೆ ಅದು ಒಂದು ಶಾಸಕಾಂಗದ ಹಬ್ಬ. ಅದು ಈ ಗಣರಾಜ್ಯೋತ್ಸವ ಅಂತ ಹೇಳಿದ್ರೆ ಅದು ಕಾರ್ಯಾಂಗದ ಹಬ್ಬ. ಸೊ ಶಾಸಕಾಂಗ ಸಂಭ್ರಮ ಪಡುವಂತಹ, ಶಾಸಕಾಂಗದಲ್ಲಿ ಇರೋರು ಪಾಲ್ಗೊಳ್ಳುವಂತಹ ಪ್ರಮುಖ ಹಬ್ಬ. 7:28 ಕೆಂಪು ಕೋಟೆಯ ವೇದಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗುತ್ತೆ. 7:30 ಸರಿಯಾಗಿ ರಾಷ್ಟ್ರ ಧ್ವಜಾರೋಹಣವನ್ನ ನರೇಂದ್ರ ಮೋದಿ ಅವರು ನಡೆಸಲಿಕ್ಕಿದ್ದಾರೆ. ಈ ಕ್ಷಣಕ್ಕೋಸ್ಕರ ಇಡೀ ದೇಶದ ಜನ ಕಾಯ್ತಾ ಇದ್ದಾರೆ. 7:30ರಿಂದ 8:30ರವರೆಗೂ ದೇಶವನ್ನ ಉದ್ದೇಶಿಸಿ ಮೋದಿಯವರು ಭಾಷಣ ಮಾಡ್ತಾರೆ. 2047ಕ್ಕೆ ಭಾರತ, ವಿಕಸಿತ ಭಾರತದ ಪರಿಕಲ್ಪನೆ ಏನು, ಹಾಗೂ ಸರ್ಕಾರದ ಗುರಿ, ಧ್ಯೇಯೋದ್ದೇಶ, ಬದ್ಧತೆ ಹಾಗೂ ಕೊಡುವಂತಹ ಸಂದೇಶ, ಕುತೂಹಲ. ಬೆಳಗ್ಗೆ 8:30ಕ್ಕೆ ಮೋದಿಯವರು ಕೆಂಪು ಕೋಟೆಯಿಂದ ನಿರ್ಗಮಿಸ್ತಾರೆ. ಭಾಷಣದ ನಂತರ ನಿರ್ಗಮನ ಆಗತ್ತೆ. ಸೊ ಇದಿಷ್ಟು ಕೂಡ ಕೆಂಪು ಕೋಟೆಯ ಸುತ್ತಮುತ್ತ ಹಾಗೂ ಕೆಂಪು ಕೋಟೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮದ ಟೈಮ್ ಲೈನ್ ಆಗ್ತಾ ಇದೆ. ಸೊ ಈಗಾಗಲೇ ದೇಶಭಕ್ತಿಯ ಭಾವನೆ ಜಾಗೃತಗೊಳಿಸೋ ನಿಟ್ಟಿನಲ್ಲಿ ಹರ್ ಘರ್ ತಿರಂಗ, ಮಾ ಕೆ ನಾಮ್ ಏಕ್ ಪೇಡ್ ಅನ್ನುವಂತಹ ಅನೇಕ ಯೋಜನೆಗಳನ್ನು, ಪ್ರೋತ್ಸಾಹಿಸುವಂತಹ ಯೋಜನೆಗಳನ್ನು ಕೂಡ ಕೇಂದ್ರ ಸರ್ಕಾರ ಕಳೆದ ಒಂದು ವಾರದಿಂದ ಕೂಡ ನೆರವೇರಿಸ್ತಾ ಬರ್ತಾ ಇದ್ದನ್ನು ನೋಡ್ತಾ ಇದ್ವಿ ನಾವು. ಪ್ರತಿಯೊಬ್ಬರ ಮನೆ ಮೇಲೂ ಕೂಡ ಬಾವುಟ ಹಾರಿಸುವಂತೆ ಕರೆ ಕೊಡಲಾಗಿತ್ತು ಮತ್ತು ಮರ ನೆಡುವಂತೆ, ಪರಿಸರದ ಪರಿಕಲ್ಪನೆಗೆ ನೀರೆರೆಯುವಂತಹ ಕೆಲಸವನ್ನು ಕೂಡ ಕೇಂದ್ರದಿಂದ ಮಾಡಲಾಗಿತ್ತು.
ಇವತ್ತು ಸ್ವತಂತ್ರೋತ್ಸವದ ಸಂಭ್ರಮದ ಬೆನ್ನಲ್ಲೇ ಈ ಕಾರ್ಯಕ್ರಮಗಳನ್ನು ಉದ್ದೇಶಿಸಲಾಗಿದೆ. ಸೊ ಪ್ರಮುಖವಾಗಿ ಇನ್ನೊಂದು ಕುತೂಹಲ ಅಂತ ಹೇಳಿದ್ರೆ ಎಷ್ಟು ನಿಮಿಷಗಳ ಭಾಷಣ ಇರುತ್ತೆ ಅಂತ. ನಾರ್ಮಲಿ ನಾವು ನೋಡಿದ್ವಿ ಒಂದು ರೆಕಾರ್ಡನ್ನೇ ಅತಿ ದೀರ್ಘಕಾಲ ಈ ಸ್ವತಂತ್ರೋತ್ಸವದ ಸಂಭ್ರಮದಲ್ಲಿ ಭಾಷಣ ಮಾಡಿದಂತಹ ರೆಕಾರ್ಡು ಮೋದಿ ಅವರ ಹತ್ರ ಇದೆ. ಇಂದಿರಾ ಗಾಂಧಿ ಅವರ ನಂತರ ಅತಿ ಹೆಚ್ಚು ಗಂಟೆಗಳ ಕಾಲ ಭಾಷಣ ಮಾಡಿದ್ರು ದೇಶವನ್ನು ಉದ್ದೇಶಿಸಿ ಅಂತ. 2016ರಲ್ಲಿ ನಾವು ನೋಡಿದ್ವಿ 92 ನಿಮಿಷಗಳ ಕಾಲ ಅವರು ಮಾತನಾಡಿದ್ರು, ದೀರ್ಘ ಭಾಷಣ ಆಗಿತ್ತು. ನಂತರ 55 ನಿಮಿಷ ಈ ಥರದ್ದೆಲ್ಲ ಮಾತಾಡಿದ್ದಾರೆ. ಸೊ ಈ ಸಲ ಹೇಗೆ ಅನ್ನೋದು ಕುತೂಹಲ. ಇಂದಿರಾ ಗಾಂಧಿ ಅವರು 54 ನಿಮಿಷಗಳ ಕಾಲ 72ರಲ್ಲಿ ಮಾತಾಡಿದರು. ಅದಕ್ಕೂ ಮುಂಚೆ ಐ.ಕೆ. ಗುಜ್ರಾಲ್ ಅವರು 71 ನಿಮಿಷಗಳ ಕಾಲ ಸ್ವತಂತ್ರದ ದಿನವನ್ನು ಉದ್ದೇಶಿಸಿ ಮಾತನಾಡಿದರು. ಇವತ್ತು ಹೇಗಿರುತ್ತೆ ಭಾಷಣದ ವೈಖರಿ ಅನ್ನೋದು ಕುತೂಹಲ. ಮತ್ತು ನರೇಂದ್ರ ಮೋದಿ ಅವರು ಪ್ರಧಾನಿ ಆದಮೇಲೆ ಒಂದು ವ್ಯವಸ್ಥೆಯನ್ನು ಅವರು ತೊಡೆದು ಹಾಕಿದ್ರು. ಅದೇನು ಅಂತ ಹೇಳಿದ್ರೆ ಈ ಬುಲೆಟ್ ಪ್ರೂಫ್ ಗಾಜಿನ ವ್ಯವಸ್ಥೆಯೊಳಗೆ ಹಿಂದಿನ ಪ್ರಧಾನಿಗಳೆಲ್ಲ ಭಾಷಣ ಮಾಡ್ತಾ ಇದ್ರು. ಅದಕ್ಕೆಲ್ಲ ಗುಡ್ ಬೈ ಹೇಳಿದ್ರು. ಬಿಕಾಸ್ ಆಂತರಿಕ ಭದ್ರತೆಯ ಘೋರ ಅಣಕ ನಾನು ಮಾಡಲ್ಲ ಅನ್ನೋ ಸಂದೇಶವನ್ನು ಕೊಟ್ಟಿದ್ರು.